ಹೀಗೆ ನಮ್ಮ ಬ್ಯುಸಿ ಬೆಂಗಳೂರಿನಲ್ಲಿ ಆವತ್ತೊಂದಿನ ನಡೆದ ಘಟನೆ ಬಗ್ಗೆ ನಾನು ನಿಮಗೆ ಹೇಳಲೇಬೇಕು. ನೀವು ಯಾಕೆ ಹುಷಾರಾಗಿರಬೇಕು ಅನ್ನೋದನ್ನ ಕೇಳಲೇಬೇಕು. ಶುರು ಮಾಡ್ತೀನಿ ಇವತ್ತಿನ ಸಂಚಿಕೆ ರೇಡಿಯೋ ಸಿಟಿ ಒರಿಜಿನಲ್ ಹುಷಾರ್ ಬೆಂಗಳೂರು ಇನ್ ಅಸೋಸಿಯೇಷನ್ ವಿತ್ ಬೆಂಗಳೂರು ಸಿಟಿ ಪೊಲೀಸ್. ಮನುಷ್ಯ ಯಾವಾಗ ದುರಾಸೆ, ದ್ವೇಷ, ಕೋಪದಲ್ಲಿ ಮುಳುಗಿದ್ನೋ ಆಗ್ನಿಂದಲೇ ಮನುಷ್ಯನ ಹತ್ಯೆ ಮಾಡೋದಕ್ಕೆ ಶುರುವಾದವು. ವಿಚಾರ ಸಣ್ಣದಿರ್ಲಿ ದೊಡ್ಡದಿರ್ಲಿ, ಕೋಪದ ಕೈಗೆ ಬುದ್ಧಿ ಕೊಟ್ರೆ ಅಲ್ಲಿ ನೆತ್ತರು ಹರಿಯುತ್ತೆ ಅನ್ನೋದಕ್ಕೆ ಅನೇಕ ಘಟನೆಗಳು ನಮ್ಮ ಕಣ್ಣು ಮುಂದಿವೆ. ಇಂಥದ್ದೇ ಒಂದು ಘೋರ ಘಟನೆ ಬೆಂಗಳೂರಿನಲ್ಲಿ ನಡೆದಿತ್ತು. ತನ್ನ ತಾಯಿಯನ್ನ ತಾನೇ ಕೊಂದಿರುವುದಾಗಿ ಇನ್ನೂ ಮೀಸೆ ಚಿಗುರ್ತಾ ಇದ್ದ ಹುಡುಗ ಪೊಲೀಸರಿಗೆ ಸರೆಂಡರ್ ಆಗಿದ್ದ. ಈ ಘನಘೋರ ಘಟನೆ ಕೇಳಿ ಇಡೀ ಬೆಂಗಳೂರೇ ಬೆಚ್ಚಿ ಬಿದ್ದಿತ್ತು. ಮಗನೇ ತಾಯಿಯನ್ನ ಕೊಲೆ ಮಾಡೋದು ಅಂದ್ರೇನು ಅಂತ ಬೆಂಗಳೂರು ಜನ ಶಾಕ್ ಆಗಿದ್ರು. ಆದರೆ ಆರೋಪಿ ಪುತ್ರ ಕೊಲೆ ಬಗ್ಗೆ ಕಟ್ಟಿದ್ದ ಕಥೆ, ಖಾಕಿ ತನಿಖೆಯಲ್ಲಿ ಸಿಕ್ಕ ರೋಚಕ ತಿರುವು ಬೆಂಗಳೂರಿಗರನ್ನ ಇನ್ನಷ್ಟು ದಿಗ್ಭ್ರಾಂತಿಗೊಳಿಸಿತ್ತು. ಈ ದಂಪತಿಯ ಹೆಸರು ಚಂದ್ರಪ್ಪ ಮತ್ತು ನೇತ್ರಾವತಿ. ಕೋಲಾರದ ಮುಳಬಾಗ್ಲು ಮೂಲದವರಾದ ಈ ದಂಪತಿಗೆ ಮದುವೆಯಾಗಿ 20 ವರ್ಷ ಆಗಿದೆ. ಊರಲ್ಲಿದ್ದ ಎಷ್ಟೋ ಜಮೀನಿನಲ್ಲಿ ಕೃಷಿ ಮಾಡಿಕೊಂಡಿದ್ರು. ಆದರೆ ಊರಲ್ಲಿ ಕೃಷಿ ಮಾಡಲು ಪತ್ನಿ ನೇತ್ರಾವತಿ ಒಲ್ಲೆ ಅಂತ ಹಠ ಹಿಡಿದಿದ್ಲು. ಈ ಹಠಕ್ಕೆ ಬಗ್ಗಿದ ಗಂಡ ಚಂದ್ರಪ್ಪ ತನ್ನ ಪತ್ನಿ ಸಮೇತ ಬೆಂಗಳೂರಿನ ಕೆಆರ್ಪುರ ಠಾಣಾ ವ್ಯಾಪ್ತಿಯ ಜಸ್ಟಿಸ್ ಭೀಮಯ್ಯ ಬಡಾವಣೆಯಲ್ಲಿ ತಮ್ಮ ಗಂಡು ಮಗನ ಜೊತೆ ಬಂದು ನೆಲೆಸಿದ್ರು. ಹಾಗೆ ಬದುಕಿಗಾಗಿ ನೇತ್ರಾವತಿ ಕಂಪನಿಯೊಂದರಲ್ಲಿ ಹೌಸ್ ಕೀಪಿಂಗ್ ಸೂಪರ್ವೈಸರ್ ಆಗಿ ಕೆಲಸ ಮಾಡಿದ್ರೆ ಚಂದ್ರಪ್ಪ ಕೃಷಿ ಕೆಲಸವನ್ನೇ ನೋಡ್ಕೊಳ್ತಾ ಆಗಾಗ ಊರಿಗೂ ಹೋಗಿ ಬರ್ತಿದ್ದ. ಇನ್ನು 17 ವರ್ಷದ ಮಗ ಡಿಪ್ಲೊಮಾ ಓದ್ತಾ ಇದ್ದ. ಈಗಿರುವ ಕುಟುಂಬದಲ್ಲಿ ಮೂಡಿದ್ದ ಬಿರುಕು ಇಂದು ಮನೆಯನ್ನೇ ಒಡೆದು ಹಾಕಿದೆ. ಅಂದು ಫೆಬ್ರವರಿ 2 ಬೆಳ್ಳಂಬೆಳಿಗ್ಗೆ ಆಗ ತಾನೇ ಕೆಲಸಕ್ಕೆ ಬಂದಿದ್ದ ಕೆಆರ್ಪುರಂ ಠಾಣೆಯ ಪೊಲೀಸರಿಗೆ ಒಂದು ಕಥೆ ಬರುತ್ತೆ. ಆ ಕಡೆಯಿಂದ ಮಾತನಾಡಿದ ಒಬ್ಬ ಹುಡುಗ ತನ್ನ ತಾಯಿಯನ್ನೇ ತಾನೇ ಕೊಲೆ ಮಾಡಿದೀನಿ ಅಂತ ಮನೆ ಅಡ್ರೆಸ್ ಹೇಳಿ ಫೋನ್ ಕಟ್ ಮಾಡಿರ್ತಾನೆ. ಪೊಲೀಸರು ಇದ್ಯಾವುದಪ್ಪ ಇಂಥ ಕೇಸ್ ಅಂತ ತಕ್ಷಣವೇ ಜಸ್ಟಿಸ್ ಭೀಮಯ್ಯ ಬಡಾವಣೆಯ ಚಂದ್ರಪ್ಪ ನೇತ್ರಾವತಿ ವಾಸವಿದ್ದ ಮನೆಗೆ ಹೋಗ್ತಾರೆ. ಅಲ್ಲಿ ನೋಡಿದ್ರೆ ನೇತ್ರಾವತಿ ನೆತ್ತರು ಮಡುವಿನಲ್ಲಿ ಬಿದ್ದಿರ್ತಾಳೆ. ಪಕ್ಕದಲ್ಲೇ ನೇತ್ರಾವತಿ ಪುತ್ರ ಕಬ್ಬಿಣದ ರಾಡ್ ಹಿಡಿದು ಪೊಲೀಸರಿಗೆ ಕಾದು ಕೂತಿರ್ತಾನೆ. ಹೌದು, ಫೆಬ್ರವರಿ 2 ಬೆಳಿಗ್ಗೆ ನೇತ್ರಾವತಿ ವಾಸವಿದ್ದ ಮನೆಯಲ್ಲಿಯೇ ಆಕೆಯ ಹೆಣ ಉರುಳಿರುತ್ತೆ. ಈ ಘೋರ ಸುದ್ದಿಯನ್ನ ಖುದ್ದು ನೇತ್ರಾವತಿಯ 17 ವರ್ಷದ ಪುತ್ರನೇ ಪೊಲೀಸ್ ಠಾಣೆಗೆ ಕರೆ ಮಾಡಿ ತಿಳಿಸಿರ್ತಾನೆ. ವಿಷಯ ತಿಳಿದು ದೌಡಾಯಿಸಿದ್ದ ಕೆಆರ್ಪುರಂ ಠಾಣೆಯ ಪೊಲೀಸರು ತನ್ನ ತಾಯಿಯನ್ನ ತಾನೇ ಕೊಲೆ ಮಾಡಿರೋದಾಗಿ ಹೇಳಿದ್ರಿಂದ ಆ ಪುತ್ರನನ್ನ ಬಂಧಿಸಿ ವಿಚಾರಣೆ ಮಾಡ್ತಾರೆ. ಈ ವಿಚಾರಣೆ ವೇಳೆ ತಾನು ಯಾಕೆ ತನ್ನ ಹೆತ್ತಮ್ಮನ್ನ ಕೊಂದೆ ಅಂತ ಆತ ಒಂದು ಕಥೆ ಹೇಳ್ತಾನೆ. ಆ ಕಥೆ ಏನು ಅಂದ್ರೆ, ಡೈಲಿ ಎದ್ದೇಳೋ ಥರ ಇವತ್ತು 4 ಗಂಟೆಗೆ ಎದ್ಬಿಟ್ಟು ಕಾಲೇಜ್ಗೆ ಹೋಗಕ್ಕಂತ ರೆಡಿ ಆಗ್ತಾ ಇದ್ದೆ. ಆಮೇಲೆ ಹೋಗಿ ಅಮ್ಮನಿಗೆ ಕೇಳಿದೆ, ತಿಂಡಿ ರೆಡಿ ಇದೆನಾ ಅಂತ. ಸ್ವಲ್ಪ ಹೊತ್ತಾದ್ಮೇಲೆ ಅಮ್ಮ ಜಗಳಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮಾಡಿಬಿಟ್ಟು ಡೈಲಿ ಕಾಲೇಜಿಗೆ ನಾನು ತಿಂಡಿ ತಿನ್ಕೊಂಡು ಹೋಗೋದಲ್ವಾ ಅಂತ ಅಂದೆ. ಅಮ್ಮ ಫುಲ್ ಜಗಳ ಮಾಡಿ ಪಕ್ಕದಲ್ಲಿ ನನಗೆ ಕೋಪ ಬಂದ ತಕ್ಷಣ ನಾನು ಪಕ್ಕದಲ್ಲಿ ರಾಡ್ ಇತ್ತು, ರಾಡ್ ತೊಗೊಂಡ್ಬಿಟ್ಟು ಹೊಡೆದ್ಬಿಟ್ಟೆ. ಹೀಗಂತ 17 ವರ್ಷದ ಆ ಹುಡುಗ ಪೊಲೀಸರ ಮುಂದೆ ತಪ್ಪೊಪ್ಪಿಕೊಳ್ತಾನೆ. ಸೊ ಕೊಲೆಯಾದ ನೇತ್ರಾವತಿ ಸಾವಿಗೆ ಸ್ವಂತ ಮಗನೇ ಕಾರಣ ಅನ್ನೋದು ಪಕ್ಕಾ ಆಗಿದ್ರಿಂದ ಕೇಸ್ ಕೂಡ ಸಾಲ್ವ್ ಆದಂಗೆ ಅಂತ ಪೊಲೀಸರು ಅನ್ಕೋತಾರೆ. ಆದರೆ ಮುಂದೆ ಸಿಗೋ ಆ ಒಂದು ಎವಿಡೆನ್ಸ್ ನೇತ್ರಾವತಿ ಕೊಲೆ ಪ್ರಕರಣದ ತನಿಖೆಗೆ ಯಾರೂ ಊಹಿಸದ ಟ್ವಿಸ್ಟ್ ಕೊಟ್ಟಿರುತ್ತೆ. ವಾಟ್ ಇಸ್ ದ ಟ್ವಿಸ್ಟ್? ನಮ್ಮ ಪೊಲೀಸರ ಬಗ್ಗೆ ನಿಮಗೆ ಗೊತ್ತೇ ಇದೆ. ಕೇಸ್ ಯಾವುದೇ ಇರಲಿ, ಸಣ್ಣ ಅನುಮಾನ ಮೂಡಿದ್ರೂ ಆ ಅನುಮಾನದ ಹುತ್ತವನ್ನ ಜಾಲಾಡಿಸಿ ಬಿಡ್ತಾರೆ. ನೇತ್ರಾವತಿ ಕೊಲೆ ಕೇಸ್ನಲ್ಲಿ ಆಗಿದ್ದು ಅದೇ. ನೇತ್ರಾವತಿಯನ್ನ ಕೊಂದಿದ್ದು ತಾನೇ ಅಂತ ಪುತ್ರನೇ ಒಪ್ಪಿಕೊಂಡ್ರು ಪೊಲೀಸರು ತನಿಖೆಯ ಭಾಗವಾಗಿ ತಂದೆ ಚಂದ್ರಪ್ಪನನ್ನ ವಿಚಾರಣೆ ಮಾಡ್ತಾರೆ. ಈ ವಿಚಾರಣೆಯಲ್ಲಿ ಚಂದ್ರಪ್ಪ ಕೊಲೆಯಾದ ವೇಳೆ ತಾನು ಮನೆಯಲ್ಲಿ ಇರಲಿಲ್ಲ, ಮುಳಬಾಗ್ಲಿಗೆ ಹೋಗಿದ್ದೆ ಅಂದಿರ್ತಾನೆ. ಆದ್ರೆ ಖಾಕಿ ಪಡೆ ಯಾವುದಕ್ಕೂ ಇರಲಿ ಅಂತ ನೇತ್ರಾವತಿ ಕೊಲೆಯಾದ ದಿನ ಚಂದ್ರಪ್ಪನ ಫೋನ್ ಲೊಕೇಶನ್ಗಳನ್ನ ಚೆಕ್ ಮಾಡಿದಾಗ ಕೊಂಚ ಅನುಮಾನ ಶುರುವಾಗುತ್ತೆ. ಆದರೆ ಚಂದ್ರಪ್ಪನ ವಿರುದ್ಧ ಸಾಕ್ಷಿಗಳು ಇರಲಿಲ್ಲ. ಅಷ್ಟಲ್ಲದೆ ಮಗನೇ ಕೊಲೆ ಮಾಡಿರೋದಾಗಿ ಒಪ್ಪಿಕೊಂಡಿದ್ರಿಂದ ಆ ಕ್ಷಣಕ್ಕೆ ಆತ ಬಚಾವಾಗಿರ್ತಾನೆ. ಆದರೆ ಅಪರಾಧಿ ಕೃತ್ಯ ಎಸಗಿದ್ದ ಸ್ಥಳದಲ್ಲೇ ಏನಾದರೂ ಕ್ಲೂ ಬಿಟ್ಟು ಹೋಗಿರ್ತಾನೆ ಅನ್ನೋ ಮಾತಿನಂತೆ ಚಂದ್ರಪ್ಪನ ಕಥೆಯೂ ಆಗಿರುತ್ತೆ. ಹೌದು, ನೇತ್ರಾವತಿ ಕೊಲೆ ಕೇಸ್ನಲ್ಲಿ ಸಿಕ್ಕ ರೋಚಕ ತಿರುವು ಅದೊಂದು ಸಾಕ್ಷಿ. ಆ ಸಾಕ್ಷಿಯಿಂದಲೇ ಮಗನ ಜೊತೆ ಚಂದ್ರಪ್ಪನೂ ಈಗ ಜೈಲು ಸೇರಿದ್ದಾನೆ. ಅರೆ, ಇದೇನಿದು ಟ್ವಿಸ್ಟ್ ಅಂತೀರಾ? ಅದನ್ನ ಹೇಳ್ತೀವಿ ಕೇಳಿ. ಕೊಲೆಯಾದ ನೇತ್ರಾವತಿ ಮಗ ಹೇಳಿದಂತೆ ಆಕೆಯನ್ನ ಆತನೇ ರಾಡ್ನಿಂದ ಹೊಡೆದು ಕೊಲೆ ಮಾಡಿರ್ತಾನೆ.
ಅದರಂತೆ ಕೊಲೆ ನಡೆದ ಸ್ಥಳದಲ್ಲಿ ಸಿಕ್ಕ ಕಬ್ಬಿಣದ ರಾಡ್ ಅನ್ನ ಪೊಲೀಸರು ಫೊರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿಗೆ ಕಳುಹಿಸುತ್ತಾರೆ. ಆದರೆ ರಾಡ್ ಪರಿಶೀಲನೆ ಮಾಡುವಾಗ ರಾಡ್ನಲ್ಲಿ ನೇತ್ರಾವತಿ ಪುತ್ರನ ಬೆರಳಚ್ಚು ಬಿಟ್ಟು ಇನ್ನೊಬ್ಬ ವ್ಯಕ್ತಿಯ ಬೆರಳಚ್ಚು ಪತ್ತೆಯಾಗುತ್ತೆ. ಇದು ಪೊಲೀಸರಿಗೆ ಒಂದು ಕ್ಷಣ ಶಾಕ್ ಕೊಟ್ಟಿರುತ್ತೆ. ತಕ್ಷಣವೇ ನೇತ್ರಾವತಿ ಗಂಡ ಚಂದ್ರಪ್ಪನನ್ನ ವಶಕ್ಕೆ ಪಡೆದು ಪೊಲೀಸರು ಚಂದ್ರಪ್ಪನ ಬೆರಳಚ್ಚು ಮತ್ತು ರಾಡ್ನಲ್ಲಿದ್ದ ಬೆರಳಚ್ಚನ್ನ ಮ್ಯಾಚ್ ಮಾಡಿ ನೋಡಿದ್ರೆ ಎರಡೂ ಒಂದೇ ಆಗಿರುತ್ತೆ. ಹೀಗಾಗಿ ಚಂದ್ರಪ್ಪನನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿದಾಗ ಕೊಲೆಯ ಅಸಲಿಯತ್ತು ತಿಳಿಯುತ್ತೆ. ನಂಬಲು ಕಷ್ಟವಾದ್ರೂ ಇದು ನಿಜ. ಪೊಲೀಸರ ತನಿಖೆ ವೇಳೆ ಚಂದ್ರಪ್ಪ ತನ್ನ ಪತ್ನಿ ನೇತ್ರಾವತಿ ಕೊಲೆಯ ಅಸಲಿ ಕಥೆ ಬಿಚ್ಚಿಡ್ತಾನೆ. ಅಷ್ಟಕ್ಕೂ ಆಗಿದ್ದೇನೆಂದ್ರೆ, ನೇತ್ರಾವತಿ ತನ್ನ ಕುಟುಂಬ ಸಮೇತ ಬೆಂಗಳೂರಿಗೆ ಬಂದ ಮೇಲೆ ಇಲ್ಲಿನ ಲೈಫ್ ಸ್ಟೈಲ್ಗೆ ತಕ್ಕಂತೆ ಬದಲಾಗ್ತಾ ತನ್ನ ವರ್ತನೆಯನ್ನು ಬದಲಿಸಿಕೊಂಡಿದ್ಲು. ಕೆಲಸ ಮಾಡುತ್ತಲೇ ಆಗಾಗ ಟ್ರಿಪ್, ಫ್ರೆಂಡ್ಸ್ ಅಂತ ಹೊರಗಡೆ ಹೋಗ್ತಿದ್ಲಂತೆ. ಬರೋ ಸಂಬಳದ ಹಣವನ್ನ ಯಥಾತಥವಾ ಖರ್ಚು ಮಾಡ್ತಾ ಗಂಡನ ಬಗ್ಗೆಯಾಗ್ಲಿ ಮಗನ ಬಗ್ಗೆಯಾಗ್ಲಿ ಕೇರ್ ಮಾಡ್ತಿರ್ಲಿಲ್ವಂತೆ. ಕೆಲವೊಮ್ಮೆ ಟ್ರಿಪ್ಗೆ ಅಂತ ಹೋಗಿ 2-3 ದಿನ ಮನೆಗೆ ಬರ್ತಿರ್ಲಿಲ್ವಂತೆ. ಈ ಬಗ್ಗೆ ಪ್ರಶ್ನೆ ಮಾಡಿದ್ರೆ ನೇತ್ರಾವತಿ ಜಗಳಕ್ಕೆ ಬರ್ತಿದ್ಲಂತೆ. ನೇತ್ರಾವತಿಯ ವರ್ತನೆ ತಂದೆ ಮಗನಿಗೆ ಇಬ್ಬರಿಗೂ ಸಿಟ್ಟು ತರಿಸಿತ್ತು. ಅಷ್ಟಲ್ಲದೆ ತಂದೆ ಮಗನಿಗೆ ನೇತ್ರಾವತಿ ಶೀಲದ ಬಗ್ಗೆಯೂ ಅನುಮಾನ ಶುರುವಾಗಿತ್ತು. ಹೀಗಿರುವಾಗ ಫೆಬ್ರವರಿ 3ರಂದು ಟ್ರಿಪ್ಗೆ ಅಂತ ಹೋಗಿದ್ದ ನೇತ್ರಾವತಿ ಮನೆಗೆ ವಾಪಸ್ ಬಂದಿದ್ಲು. ಮೊದಲೇ ನೇತ್ರಾವತಿ ವಿಚಾರಕ್ಕೆ ಹಲ್ಲು ಕಡಿಯುತ್ತಿದ್ದ ತಂದೆ ಮಗ ಇಂದು ಇನ್ನಷ್ಟು ಉಗ್ರವಾಗಿದ್ರು. ಬೆಳಿಗ್ಗೆ ಎದ್ದು ಕೂಡಲೇ ನೇತ್ರಾವತಿ ಜೊತೆ ತಂದೆ ಮಗ ಇಬ್ಬರು ಜಗಳ ತೆಗಿತಾರೆ. ಈ ಜಗಳ ತಾರಕಕ್ಕೇರಿ ಚಂದ್ರಪ್ಪ ಮನೆಯಲ್ಲಿಯೇ ಇದ್ದ ಕಬ್ಬಿಣದ ರಾಡ್ ಎತ್ಕೊಂಡು ನೇತ್ರಾವತಿಗೆ ಹಲ್ಲೆ ಮಾಡಿ ತಲೆ ಮೇಲೆ ಹೊಡೆದಿರ್ತಾನೆ. ಇದರಿಂದ ನೇತ್ರಾವತಿ ಕುಸಿದು ಬಿದ್ದು ಅರೆಜೀವ ಆಗ್ತಾಳೆ. ಈ ವೇಳೆ ಅಲ್ಲೇ ಇದ್ದ 17 ವರ್ಷದ ಮಗ ಒಂದು ಉಪಾಯ ಮಾಡ್ತಾನೆ. ಅಪ್ಪನ ಬಳಿ ಇದ್ದ ರಾಡ್ ಕಿತ್ಕೊಂಡು ಈ ಕೊಲೆ ನಾನೇ ಮಾಡಿದ್ದೀನಿ ಅಂತ ಪೊಲೀಸರಿಗೆ ಹೇಳ್ತೀನಿ. ನನಗೆ 17 ವರ್ಷ ಆಗಿರೋದ್ರಿಂದ ಶಿಕ್ಷೆ ಕೂಡ ಜಾಸ್ತಿ ಆಗಲ್ಲ, ಜೈಲಲ್ಲೇ ಎಜುಕೇಶನ್ ಕೂಡ ಸಿಗುತ್ತೆ. ನಾನು ಜೈಲಿಂದ ಆಚೆ ಬರೋ ತನಕ ಚೆನ್ನಾಗಿ ಹಣ ಸಂಪಾದನೆ ಮಾಡು, ಚೆನ್ನಾಗಿ ಬದುಕೋಣ ಅಂತ ಅಪ್ಪನನ್ನ ಕನ್ವಿನ್ಸ್ ಮಾಡ್ತಾನೆ. ಮಗನ ಮಾತಿಗೆ ಇಲ್ಲ ಅನ್ನದ ಅಪ್ಪ ಚಂದ್ರಪ್ಪ ಮನೆಯಿಂದ ಎಸ್ಕೇಪ್ ಆಗಿರ್ತಾನೆ. ಬಳಿಕ ಅಪ್ಪನನ್ನ ಕೊಲೆ ಕೇಸ್ನಿಂದ ಬಚಾವ್ ಮಾಡಿದ್ದ ಅಪುತ್ರ ಮಹಾಶಯ ಅಲ್ಲೇ ಅರೆಜೀವವಾಗಿ ಬಿದ್ದಿದ್ದ ತನ್ನ ತಾಯಿಯ ತಲೆಗೆ ಮತ್ತೊಮ್ಮೆ ರಾಡ್ನಿಂದ ಹೊಡೆದು ಉಸಿರು ನಿಲ್ಲಿಸ್ತಾನೆ. ಅನಂತರ ಪೊಲೀಸರಿಗೆ ಕರೆ ಮಾಡಿ ತನಗೆ ಬೇಕಾದ ಆಂಗಲ್ನಲ್ಲಿ ಕಥೆ ಕಟ್ಟಿರ್ತಾನೆ. ಸದ್ಯ ಚಂದ್ರಪ್ಪನ ಬಾಯಲ್ಲಿಯೇ ಈ ಅಸಲಿ ಕಥೆಯನ್ನ ಕೇಳಿದ ಪೊಲೀಸರು ನೇತ್ರಾವತಿ ಕೊಲೆ ಕೇಸ್ನಲ್ಲಿ ತಂದೆ ಮಗ ಇಬ್ಬರನ್ನು ಫಿಟ್ ಮಾಡಿ ಜೈಲಿಗೆ ಕಳಿಸಿದ್ದಾರೆ. ನಂಬಲು ಕಷ್ಟವಾದ್ರೂ ಇದು ನಿಜ. ನೀವೇನೇ ಹೇಳಿ, ಫ್ಯಾಮಿಲಿ ಪ್ರಾಬ್ಲಮ್ ಅಂದ್ರೆ ಕೂತು ಸಾಲ್ವ್ ಮಾಡ್ಕೋಬೇಕು. KR ಲೇಡಿ ಒಬ್ಬರದು ಕೊಲೆ ಪ್ರಕರಣ ವರದಿಯಾಗಿದೆ. 40 ವರ್ಷದ ಮಹಿಳೆ ಒಂದು ಖಾಸಗಿ ಕಂಪನಿಯಲ್ಲಿ ಹೌಸ್ ಕೀಪಿಂಗಲ್ಲಿ ಕೆಲಸ ಮಾಡ್ತಾ ಇದ್ಲು. ಅವಳನ್ನು ಕೊಲೆ ಆಗಿರ್ತಕ್ಕಂಥದ್ದು ಕಂಡು ಬಂದಿದ್ದು. ಅದರ ಮೇರೆಗೆ ಮಗ ಮತ್ತು ಗಂಡ ಇಬ್ಬರನ್ನ ಅದರಲ್ಲಿ ಬಂಧಿಸಲಾಗಿದೆ. ಇವರು ಆ ಮಹಿಳೆಯ ಒಂದು ಶೀಲವನ್ನು ಶಂಕಿಸಿ ಈ ರೀತಿಯ ಕೊಲೆಯನ್ನು ಮಾಡಿರ್ತಕ್ಕಂಥದ್ದು ಈಗ ಗಮನಕ್ಕೆ ಬಂದಿದೆ. ಈ ಕೊಲೆ ಪ್ರಕರಣದ ಬಗ್ಗೆ ಅವರ ಅಣ್ಣ ಅಶ್ವಥ್ ನಾರಾಯಣ್ ಅಂತೇಳಿ ಅವರು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಅದರ ಆಧಾರದ ಮೇರೆಗೆ ಮಗ ಮತ್ತು ತಂದೆ ಮತ್ತು ಮಗ ಜೀವನಲ್ಲಿದ್ದಾನೆ, ಡಿಪ್ಲೊಮಾ ಫಸ್ಟ್ ಇಯರ್ ಓದ್ತಾ ಇದ್ದು. ತಂದೆ ಅಥವಾ ಗಂಡ 53 ವರ್ಷ ಅಗ್ರಿಕಲ್ಚರ್ ಮಾಡ್ಕೊಂಡಿರ್ತಕ್ಕಂಥದ್ದು. ಈಗ ಇವರಿಬ್ಬರ ಬಂಧನ ಮತ್ತು ವಿಚಾರಣೆ ನಡೀತಾ ಇದೆ. ಕೋಪದ ಕೈಗೆ ಬುದ್ಧಿ ಕೊಟ್ರೆ ಇಂಥ ದುರಂತಗಳೇ ಆಗೋದು. ಇನ್ನು ಅಪರಾಧಿಗಳು ಚಾಪೆ ಕೆಳಗೆ ನುಗ್ಗಿದ್ರೆ ಪೊಲೀಸರು ರಂಗೋಲಿ ಕೆಳಗೆ ತೂರ್ತಾರೆ ಅನ್ನೋದಕ್ಕೆ ಈ ಕೇಸ್ ಪಕ್ಕಾ ಸೂಟ್ ಆಗುತ್ತೆ. ಲೈಫ್ ಇಸ್ ಫುಲ್ ಆಫ್ ಸರ್ಪ್ರೈಸ್ ಗುರು. ಅದಕ್ಕೆ ನಾನು ಹೇಳ್ತಾ ಇರೋದು ಹುಷಾರ್ ಬೆಂಗಳೂರು. ನಾನು ನಿಮ್ಮ ಶೀತಲ್ ಶೆಟ್ಟಿ. ಇದು ರೇಡಿಯೋ ಸಿಟಿ ಒರಿಜಿನಲ್ ಹುಷಾರ್ ಬೆಂಗಳೂರು ಇನ್ ಅಸೋಸಿಯೇಷನ್ ವಿತ್ ಬೆಂಗಳೂರು ಸಿಟಿ ಪೊಲೀಸ್.